ಓಂ ಶಾಂತಿ. ಎಲ್ಲ ವೀಕ್ಷಕರಿಗೆ ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ಇವತ್ತಿನ ದಿನ ನಾವು ಚರ್ಚೆ ಮಾಡುವಂತಹ ವಿಷಯ ಆಗಿದೆ ಎಕ್ಸಾಮ್ ಫಿಯರ್. ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಎಕ್ಸಾಮ್ ಫಿಯರ್ ಅನ್ನೋದು, ಅದರಲ್ಲೂ ಕೂಡ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ತುಂಬ ಮನೆಗಳಲ್ಲಿ ಎಕ್ಸಾಮ್ ಫಿಯರ್. ಎಕ್ಸಾಮ್ ಏನೋ ಮಕ್ಕಳಿಗಿರುತ್ತೆ, ಆದರೆ ಫಿಯರ್ ಏನೋ ಮನೇಲಿ ಅಪ್ಪ ಅಮ್ಮಗೆ ಮತ್ತು ಇನ್ನು ಮಕ್ಕಳ ಬಗ್ಗೆ ಏನೋ ಒಂದು ಒಳ್ಳೆ ಪರ್ಸಂಟೇಜ್ ನೋಡಬೇಕು ಅನ್ನೋರಿಗಿರುತ್ತೆ. ಏನು ಎಕ್ಸಾಮ್ ಫಿಯರ್ ಅಂದರೆ? ಎಕ್ಸಾಮ್ ಬೇರೆ, ಫಿಯರ್ ಬೇರೆ. ಆದರೆ ನಾವು ಎಕ್ಸಾಮ್ ಬಂದರೆ ಫಿಯರು ಬರುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಬಿಲೀಫ್ ಸಿಸ್ಟಮ್ಮು ಆ ಥರ ಕ್ರಿಯೇಟ್ ಆಗಿದೆ. ಇನ್ನು ಕೆಲವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಫಿಯರ್ ಇಲ್ಲ ಅಂದರೆ ಎಕ್ಸಾಮ್ ಇನ್ನೇನು ಪರ್ಫಾರ್ಮ್ ಮಾಡ್ತಾರೆ ಅಂತ. ಎಕ್ಸಾಮ್ ಅಂದರೆ ಒಂದು ಯುದ್ಧ ಮಾಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಒಂದು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡೋದು ಥರ ಎಕ್ಸಾಮ್ನ ತಿಳ್ಕೊಳ್ತಾರೆ. ಎಕ್ಸಾಮ್ ಅನ್ನೋದು ನಾವು ಏನು ನಮ್ಮ ಒಳಗಡೆ ಇರ್ತಕ್ಕಂಥ ಬುದ್ಧಿಯ ಬೆಳವಣಿಗೆ ಮಾಡ್ಕೊಂಡಿದ್ದೀವಿ, ಅದನ್ನು ತೂಕ ಮಾಡೋದನ್ನು ಎಕ್ಸಾಮ್ ಅಂತ ಹೇಳ್ತಾರೆ. ಆದರೆ ನಾವೇನು ತಿಳ್ಕೊಂಡ್ಬಿಡ್ತೀವಿ, ಎಕ್ಸಾಮ್ನಲ್ಲಿ ಒಂದು ಫಿಯರ್ ಕ್ರಿಯೇಟ್ ಮಾಡ್ಕೊಳ್ತೇವೆ. ಸಾಕಷ್ಟು ಮನೆಗಳಲ್ಲಿ ಎಕ್ಸಾಮ್ ಫಿಯರ್ ಯಾಕೆ ಇರುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೆ ವಿಶೇಷವಾಗಿ ಆ ಒಂದು ಫಿಯರ್ ಅನ್ನೋದು ಎಕ್ಸಾಮ್ನಲ್ಲಿ ಇರಬಾರ್ದು ಅನ್ನೋದು ಯಾವ ತಂದೆ ತಾಯಿ ಕೂಡ ಕಲಿಸ್ಕೊಡಲ್ಲ. ಫಿಯರ್ ಇದ್ದರೆ ಎಕ್ಸಾಮ್ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರು ಕರೆಕ್ಟಾಗಿ ಪರೀಕ್ಷೆ ಟೈಮ್ನಲ್ಲೇ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಬಾಡಿ ಅಪ್ಸೆಟ್ ಆಗೋ ಅಂತಹ ಒಂದು ವಿಷಯನೂ ನಾವು ಕೇಳ್ತಾ ಇರ್ತೇವೆ. ಸೊ ಈ ಫಿಯರ್ ಅಥವಾ ಎಕ್ಸಾಮ್ನಲ್ಲಿ ನಮಗೆ ಎಷ್ಟು ಭಯ ಇರುತ್ತೆ, ಅಷ್ಟು ನಮ್ಮ ಒಳಗಡೆ ಇರ್ತಕ್ಕಂತಹ ಮೆಮೊರಿ ಬ್ಲಾಕ್ ಆಗುತ್ತೆ, ಸೋಲ್ ಎನರ್ಜಿ ಡಿಪ್ಲೀಟ್ ಆಗುತ್ತೆ, ಮೈಂಡ್ ಅಪ್ಸೆಟ್ ಆಗುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂದರೆ, ಎಕ್ಸಾಮ್ ಫಿಯರ್ನ ದೂರ ಮಾಡಬೇಕು. ಫಿಯರ್ನ ನಾವು ಎಷ್ಟು ಜಾಸ್ತಿ ಕ್ಯಾರಿ ಮಾಡ್ಕೊಂಡಿರ್ತೇವೆ, ಅಷ್ಟು ಜಾಸ್ತಿ ನಮ್ಮ ಒಳಗಡೆ ಮೆಮೊರಿ ಬ್ಲಾಕೇಜ್ ಆಗುತ್ತೆ ಆತ್ಮೀಯರೇ. ಏಕೆ ಅಂದರೆ ಮನುಷ್ಯನಿಗೆ ಫಿಯರ್ ಅನ್ನೋದು ಕೂಡ ಒಂದು ರೀತಿಯಲ್ಲಿ ನಡೆಯುವಂಥ ಜರ್ನಿಯಲ್ಲಿ ಬರ್ತಕ್ಕಂತಹ ಒಂದು ಬಿಗ್ ಅಬ್ಸ್ಟಕಲ್ ಅಂತ ಹೇಳ್ತಾನೆ. ಎಷ್ಟೋ ಜನ ಫಿಯರ್ ಕಾರಣದಿಂದ ಓದಿರೋದೆಲ್ಲನೂ ಕೂಡ ಎಕ್ಸಾಮ್ ಹಾಲ್ಗೆ ಹೋಗ್ಬಿಟ್ಟು ಮರ್ತೋಗ್ಬಿಡ್ತಾರೆ. ಇಡೀ ವರ್ಷ ಅವರು ಏನು ಓದಿರ್ತಾರೆ, ಇಡೀ ಸೆಮಿಸ್ಟ್ರಿ ಏನು ಓದಿರ್ತಾರೆ, ಅದು ಎಕ್ಸಾಮ್ ಹಾಲಲ್ಲಿ ಹೋಗ್ತಲೇ ಮರ್ತೋಗ್ಬಿಡ್ತಾರೆ. ಯಾಕೆ ಅಂದರೆ ಮನಸ್ಸಿಗೆ ನಾವು ಕೊಡಬೇಕಾಗಿರುವಂತಹ ಒಂದು ಎನರ್ಜಿ ಕೊಡ್ತಾ ಇಲ್ಲ. ಈ ಎನರ್ಜಿ ಕೊಡದೇ ಇರೋ ಕಾರಣದಿಂದ ತುಂಬ ಜನ ಮಕ್ಕಳು ಎಕ್ಸಾಮ್ನಲ್ಲಿ ಫೇಲ್ ಆಗಿಬಿಡ್ತಾರೆ, ಅಥವಾ ಅಂದ್ಕೊಂಡಿರೋ ಅಂಥ ಸಕ್ಸಸ್ ಬರೋದಿಲ್ಲ. ಅದರ ಎಫೆಕ್ಟು ಮತ್ತೆ ಏನಾಗುತ್ತೆ, ಪ್ಯಾನಿಕ್ ಅಂದರೆ ಒಂದು ರೀತಿ ನೋವು ತಗೊಂಡು ಬರುತ್ತೆ. ನಾನಿಷ್ಟು ಕಷ್ಟಪಟ್ಟೆ ಆದ್ರೂ ನನಗೇನು ಫಲ ಸಿಕ್ಕಿಲ್ಲ ಅಂದ್ಬಿಟ್ಟು ದೇವ್ರ ಮೇಲೇನೂ ಕೂಡ ಒಂದು ರೀತಿಯಲ್ಲಿ ಬೇಸರ, ತಮ್ಮ ಮೇಲೆ ತಮಗೆ ಬೇಸರ, ಮತ್ತು ಫ್ಯೂಚರ್ ಏನಾಗುತ್ತೆ ಅನ್ನುವಂತಹ ಒಂದು ರೀತಿಯಲ್ಲಿ ಅದೊಂದು ರೀತಿಯಲ್ಲಿ ಏನು ಕಾಡುತ್ತೆ, ಭವಿಷ್ಯತ್ತಿನ ಭಯ ಕಾಡುತ್ತೆ. ಇದೆಲ್ಲ ಆದಾಗ ನಿದ್ರೆ, ಸರಿಯಾಗಿ ನಿದ್ರೆ ಬರೋದಿಲ್ಲ, ಇದರ ಒಂದು ಎಫೆಕ್ಟು ಬಾಡಿ ಮೇಲೆ ಬೀಳುತ್ತೆ. ಈ ಥರ ಒಂದಕ್ಕೊಂದು ಕನೆಕ್ಟಿವಿಟಿ ಇರುತ್ತೆ. ಅದರ ಎಫೆಕ್ಟು ಎಲ್ಲ ಮನೆಯಲ್ಲಿರೋರ್ಗೂ ಆಗ್ಬಿಡುತ್ತೆ. ಆ ಕಾರಣದಿಂದ ನಾವು ನಮ್ಮ ಮನಸ್ಸಿಗೆ ಭಯ ಅಂತಕ್ಕಂತಹ ಒಂದು ಭೀತಿಯನ್ನು ಇರ್ದಿರೋ ಹಾಗೆ ಮನಸ್ಸನ್ನು ಚಾರ್ಜ್ ಮಾಡಬೇಕು. ಅದಕ್ಕೆ ಆ ರಾಜಯೋಗ ಮೆಡಿಟೇಷನಲ್ಲಿ ನಾವು ಏನು ಹೇಳ್ಕೊಡ್ತೇವೆ ಅಂದರೆ, ಗಂಟೆಗೆ 1 ನಿಮಿಷ ನಿಮ್ಮ ಮನಸ್ಸಿಗೆ ಶಾಂತಿಯ ಅನುಭೂತಿಯನ್ನು ಮಾಡಿಸಿ. ಏಕೆಂದರೆ ಎಲ್ಲಿ ಮನಸ್ಸು ಶಾಂತವಾಗಿರುತ್ತೆ, ಸ್ಥಿರವಾಗಿರುತ್ತೆ, ಅಲ್ಲಿ ಕೇಳಿರೋದನ್ನು ಅದು ಅಬ್ಸಾರ್ಪ್ಷನ್ ಚೆನ್ನಾಗಿ ಮಾಡ್ಕೊಳ್ಳುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಒಂದು ಸಬ್ಜೆಕ್ಟ್ ಓದ್ಬಿಡ್ತಾರೆ, ಒಂದು 5 ನಿಮಿಷ 10 ನಿಮಿಷ ಟಿ ವಿ ನೋಡೋಣ ಅಂತ ಮನಸ್ಸನ್ನು ಮತ್ತೆ ಟಿ ವಿ ಕಡೆ ಕನೆಕ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಒಂದು ರಿಸರ್ಚ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾರು 5 ನಿಮಿಷ ಬ್ರೇಕ್ ತಗೊಂಡ್ಬಿಟ್ಟು ಟಿ ವಿ ಮೊಬೈಲ್ ಕನೆಕ್ಟ್ ಆಗಿಬಿಡ್ತಾರೆ, ಸಿನಿಮಾ ಮತ್ತು ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗುತ್ತೆ, ಅವರ ಒಂದು ಮೆಮೊರಿಯಲ್ಲಿ ಆ 5 ನಿಮಿಷದಲ್ಲಿ 200 ರಿಂದ 300 ಇಮೇಜಸ್ಸು ಹೋಗಿ ಸ್ಟೋರ್ ಆಗಿಬಿಡುತ್ತಂತೆ.
ಈ ಇಮೇಜಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮತ್ತೆ ನಾವು ಓದಬೇಕಾದ್ರೆ ನಮ್ಗೆ ಆ ಇಮೇಜಸ್ಸೇ ಪಾಪಪ್ ಆಗ್ತಾ ಇರುತ್ತೆ ಹೊತ್ತು ಓದಿರೋದು ತಲೆಗೆ ಹೋಗೋದಿಲ್ಲ. ಅದಕ್ಕೆ ನಮ್ಮ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಎನರ್ಜಿನ ನಾವು ಕೊಡ್ತಾ ಇಲ್ಲ ಹೊರತು ನಾವು ಇಮೇಜಸ್ನ ಮಾತ್ರ ತುಂಬ ತುಂಬಿಕೊಳ್ತಾ ಇರ್ತೀವಿ. 5 ನಿಮಿಷ ಬ್ರೇಕ್ ಸಿಕ್ಕಿದೆ, ವಾಟ್ಸ್ಯಾಪಲ್ಲಿ ನೋಡೋಣ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ, ಟಿ ವಿ ಹಾಕೋಣ, ಅಥವಾ ಇನ್ಯಾವುದಾದ್ರೂ ಒಂದು ಬುಕ್ ಓದೋಣ, ಬೇರೆ ಯಾವುದೋ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಮಾಡೋಕ್ಕೋದ್ರೆ ಆ ಬ್ರೇಕ್ನಲ್ಲಿ ತುಂಬ ನಮಗೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರನೇ ಗಂಟೆಗೊಂದು ನಿಮಿಷ ನಮ್ಮ ಮನಸ್ಸಿಗೆ ನಿರ್ಭಯವಾಗಿರ್ತಕ್ಕಂಥ ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಕಲಿಸ್ಕೊಡ್ಬೇಕು. ಅದನ್ನೇ ರಾಜಯೋಗ ಅಂತಲೂ ನಾವು ಕಲಿತೇವೆ. ಏಕೆಂದರೆ ಯಾವ ರೀತಿಯಲ್ಲಿ ಯಾರಿಗಾದ್ರೂ ಕೂಡ ಯಾವಾಗಾದ್ರೂ ಒಂಚೂರು ಒಂದು ಎನರ್ಜಿ ಸಿಗಬೇಕು ಅಂದರೆ ನೇಚರ್ ಹತ್ರ ಹೋಗ್ತಾರೆ. ಕೆಲವರು ಈ ಒಂದು ಸಮುದ್ರದ ತೀರದ ಹತ್ರ ಹೋಗ್ತಾರೆ. ಸಮುದ್ರದ ತೀರದ ಹತ್ರ ಹೋದಾಗ ಏನಾಗುತ್ತೆ, ಒಂದು ರೀತಿ ಶೀತಲ ಶಾಂತಿಯ ವಾತಾವರಣ ಸಿಗುತ್ತೆ ಅಂತ ಹೋಗ್ತಾರೆ. ಆದರೆ ಅಲ್ಲಿಗೆ ಹೋದರೂ ಕೂಡ ಮನಸ್ಸೇನಾದರೂ ಡಿಸ್ಟರ್ಬ್ ಇತ್ತು ಅಂತ ತಿಳ್ಕೊಳ್ಳಿ, ಅದು ವರ್ಕೌಟ್ ಆಗಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಮೆಡಿಟೇಷನಲ್ಲಿ ಪರಮಾತ್ಮ ಆ ಒಂದು ಶಾಂತಿ ಸಾಗರನ ಕಡೆ ಕನೆಕ್ಟ್ ಮಾಡ್ತೀವಿ. ಆಗ ಆ ಎನರ್ಜಿ ಏನು ಮಾಡುತ್ತೆ ಅಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಮೆಮೊರಿಯನ್ನು ಶಾರ್ಪ್ ಮಾಡುತ್ತೆ. ಅದಕ್ಕೆ ಒಬ್ಬರು ಹೇಳ್ತಾರೆ, ನಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೋ 6 ತಿಂಗಳ ಹಿಂದೆ ಓದಿರೋದು ನಮಗೆ ನೆನಪಿಗೆ ಬರುತ್ತೆ ಅಂತ. ಅದು ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಕಷ್ಟಪಟ್ಟು ಓದ್ಬಿಟ್ಟಿರ್ತಾರೆ, ಬಟ್ ಎಲ್ಲ ಒಟ್ಟಿಗೆ ಅವರಿಗೆ ರೀಕಾಲ್ ಆಗೋದಿಲ್ಲ. ಯಾವಾಗ ಮೈಂಡು ಶಾಂತವಾಗಿರುತ್ತೆ, ಎಲ್ಲ ವಿಷಯಗಳಿಂದ ಕೂಡ ಅದು ಡಿಟ್ಯಾಚ್ ಆಗಿರುತ್ತೆ, ವಿಡ್ರಾ ಆಗಿರುತ್ತೆ, ಆಟೋಮೆಟಿಕ್ಕು ಏನು ಹಿಂದೆ ನಾವು ಒಳಗಡೆ ಓದಿ ಮೆಮೊರಿಯಲ್ಲಿ ಇಟ್ಕೊಂಡಿರ್ತೇವೆ ಅದೆಲ್ಲ ಪಾಪಪ್ ಆಗುತ್ತೆ. ಸೊ ಈ ಟೆಕ್ನಿಕ್ನ ನಾವೆಲ್ಲರೂ ಮಾಡಲೇಬೇಕು. ಎಲ್ಲಿ ತನಕ ನಮ್ಮ ಒಳಗಡೆ ಮನಸ್ಸನ್ನು 1 ನಿಮಿಷ ಚಾರ್ಜ್ ಮಾಡೋ ಟೆಕ್ನಿಕ್ ಮಾಡೋದಿಲ್ಲ, ಒಂದು ಸಬ್ಜೆಕ್ಟಿಂದ ಇನ್ನೊಂದು ಸಬ್ಜೆಕ್ಟ್ ಓದೋ ಮೊದಲು 1 ನಿಮಿಷ ಆದರೂ ನಮ್ಮ ಮೈಂಡನ್ನ ಚಾರ್ಜ್ ಮಾಡಿ ಮತ್ತೆ ಓದಿದಾಗ ಮೆಮೊರಿಯಲ್ಲಿ ತುಂಬ ಚೆನ್ನಾಗಿ ಅಬ್ಸಾರ್ಪ್ಷನ್ ಬರುತ್ತೆ. ಮಕ್ಕಳಿಗೆ ಒಂದು ನಿರ್ಭಯ ಸ್ಥಿತಿ ಅಂತಕ್ಕಂಥದ್ದು ಬರುತ್ತೆ. ಎಲ್ಲಿ ತನಕ ನಾವು ಆ ನಿರ್ಭಯ ಸ್ಥಿತಿಯನ್ನು ಕ್ರಿಯೇಟ್ ಮಾಡೋದಿಲ್ಲ ಅಲ್ಲಿ ತನಕ ಕೂಡ ಓದಿರ್ತಕ್ಕಂಥದ್ದೆಲ್ಲ ಕೂಡ ಮರ್ತೋಗ್ತಾ ಇರ್ತಾರೆ. ಮತ್ತು ಎಫರ್ಟ್ ಮೋರ್ ಇರುತ್ತೆ, ರಿಸಲ್ಟು ಲೆಸ್ ಇರುತ್ತೆ. ಇದರ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯೂಚರ್ಗೂ ಕನೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ಕೆಲವರು ಹೇಳ್ತಿರ್ತಾರೆ, ನಮಗೆ ನಮ್ಮ ಒಳಗಡೆ ಇರ್ತಕ್ಕಂತಹ ಒಂದು ವೀಕ್ನೆಸ್ಗೆ ಜಾಸ್ತಿ ಜನ ಪ್ರೋತ್ಸಾಹ ಕೊಡ್ತಾರೆ ಹೊತ್ತು ಆ ವೀಕ್ನೆಸ್ಸಿಂದ ಹೊರಗಡೆ ಬರಲಿಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥವ್ರು ಯಾರೂ ಇಲ್ಲ. ಯಾಕಂದರೆ ಮೆಜಾರಿಟಿ ನಾವು ನೋಡ್ತಾ ಇದ್ದೀವಲ್ಲ, ಎಲ್ಲೇ ನೋಡ್ತೇವೆ ನಾವು ಸಾಕಷ್ಟು ಕಡೆ ಮೆಜಾರಿಟಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ಸ್ನ ತುಂಬಿಸೋ ಅಂಥವ್ರೆ ನಮಗೆ ಜಾಸ್ತಿ ಸಿಗ್ತಾರೆ, ಪಾಸಿಟಿವ್ಸ್ನ ತುಂಬಿಸೋರು ಕಡಿಮೆ ಸಿಗ್ತಾರೆ. ಯಾಕೆ ಅಂದರೆ ಈಗ ಯಾರಾದರೂ ಒಂದು ಸ್ಟೂಡೆಂಟು ಡಲ್ ಆಗಿರ್ತಾನೆ ಅಂದ್ಕೊಳ್ಳಿ, ಆ ಪೇರೆಂಟ್ಸು ನನ್ನ ಮಗ ಡಲ್ ಅಂತ ಅವ್ರ ಮೈಂಡಲ್ಲಿ ಇರುತ್ತೆ. ಅವರು ಇನ್ಯಾರಾದರೂ ಪೇರೆಂಟ್ ಸಿಕ್ಕಿದಾಗ ಅವರು ಹೇಳ್ಕೊಳ್ತಾರೆ ಅಂದ್ಕೊಳ್ಳಿ, ನನ್ನ ಮಗ ಡಲ್ ಅಂದರೆ, ಅಯ್ಯೋ ನಿಮ್ಮ ಮಗ ಏನ್ರಿ ಡಲ್ಲು, ನನ್ನ ಮಗನೂ ಡಲ್ ಅಂತಾರೆ. ಸೊ ಎಲ್ಲರೂ ಸೇರಿ ಡಲ್ ಅಂತಕ್ಕಂಥ ಎನರ್ಜಿನೇ ಆ ಮಕ್ಕಳಿಗೆ ಕೊಡ್ತಾ ಇರೋದೇ ಹೊತ್ತು ಯಾರು ಕೂಡ ಪಾಸಿಟಿವ್ ಆಗಿ ಆ ಮಗುವಿನಲ್ಲಿ ಚೇಂಜಸ್ ತರಲಿಕ್ಕೆ ಯಾರು ಕೂಡ ಏನು ಕೊಡ್ತಾ ಇಲ್ಲ, ಒಂದು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ತನಕ ಒಬ್ಬ ಸ್ಟೂಡೆಂಟ್ ಆಗಿರ್ತಕ್ಕಂಥವನು ತನ್ನ ಸುತ್ತಲೂ ವಾತಾವರಣದಲ್ಲಿ ಯಾರು ಹೇಗಾದರೂ ಇದ್ಕೊಳ್ಳಿ, ಯಾವ ರೀತಿಯಲ್ಲಾದರೂ ನನ್ನ ಬಗ್ಗೆ ಕಾಮೆಂಟ್ ಮಾಡ್ಕೊಳ್ಳಿ, ನಾನು ಮಾತ್ರ ನನ್ನ ಒಂದು ಏಮ್ ಕ್ಲಿಯರ್ ಇಟ್ಕೋಬೇಕು, ಫೋಕಸ್ ಕರೆಕ್ಟಾಗಿ ಇಟ್ಕೋಬೇಕು, ನನ್ನ ಲಕ್ಷ್ಯ ಕರೆಕ್ಟಾಗಿ ಇಟ್ಕೊಂಡಿರಬೇಕು, ನನ್ನ ಗುರಿ ಕರೆಕ್ಟಾಗಿ ಇಟ್ಕೋಬೇಕು ಅಂದರೆ ನಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡ್ತಕ್ಕಂಥ ಸಿಚುವೇಶನ್ಸ್ ಬಂದರೂ ಕೂಡ ನಾನು ಯಾವುದೇ ರೀತಿ ಅಲಗಾಡಬಾರ್ದು ಅಂತ ಹೇಳಿದ್ರೆ 1 ಗಂಟೆಗೆ 1 ನಿಮಿಷ ನನ್ನ ಮೈಂಡನ್ನು ನಾನು ಪಾಸಿಟಿವಿಟಿಯಿಂದ ಚಾರ್ಜ್ ಮಾಡಲೇಬೇಕು. ನನ್ನ ಒಳಗಡೆ ನಾನೇ ಸೆಲ್ಫ್ ಅಪ್ರಿಷಿಯೇಷನ್, ನನಗೆ ನಾನೇ ಪ್ರೋತ್ಸಾಹವನ್ನು ಕೊಟ್ಕೋಬೇಕು. ಯಾರು ಅವರಿಗವರೇ ಪ್ರೋತ್ಸಾಹ ಕೊಟ್ಕೊಳ್ತಾರೆ, ಆಗ ಬೇರೆಯವರು ಪ್ರೋತ್ಸಾಹ ಕೊಟ್ಟಿಲ್ಲ ಅಂದ್ರೂ ಕೂಡ ನಮ್ಮ ಮನಸ್ಸು ಮಾತ್ರ
ತನ್ನ ಫೋಕಸ್ ಕಡೆ ಕರೆಕ್ಟ್ ಆಗಿರುತ್ತೆ. ಏಕೆಂದರೆ ಇಲ್ಲಿ ಎರಡು ಮುಖ್ಯ ಮಾತುಗಳನ್ನು ಈ ಸಮಯದಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಒಂದು ಏಕಾಗ್ರತೆ ಬರಬೇಕು ಅಂದರೆ ಮನಸ್ಸಿನ ಮೇಲೆ ನಮ್ಮ ಒಂದು ಕೆಲಸ ಹೇಗಿರುತ್ತೋ ಹಾಗೇ ನಮ್ಮ ಬುದ್ಧಿಯ ಬಗ್ಗೆನೂ ಗಮನ ಇರಬೇಕು. ಮನಸ್ಸಿಗೆ ಬರೀ ಆರ್ಡರ್ ಕೊಟ್ಬಿಡೋದು, ಬುದ್ಧಿಗೆ ಆ ಪಿಕ್ಚರ್ ನೋಡೋದು, ಇದೆರಡು ಕರೆಕ್ಟ್ ಆಗಿರಬೇಕು. ಬುದ್ಧಿ ಯಾವಾಗ ಮನಸ್ಸಿಗೆ ಏನು ಆರ್ಡರ್ ಕೊಡುತ್ತೆ, ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಮನಸ್ಸಿಗೆ ಆರ್ಡರ್ ಕೊಡ್ತೀರಾ ಅಂತ ತಿಳ್ಕೊಳ್ಳಿ, ನಾನು ಈ ಸಬ್ಜೆಕ್ಟ್ನ ತುಂಬ ಚೆನ್ನಾಗಿ ನನ್ನ ಮೆಮೊರಿಯಲ್ಲಿ ಇಟ್ಕೋಬೇಕು, ನಾನು ಈ ಮೆಮೊರಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾನು ಎಕ್ಸಾಮ್ನಲ್ಲಿ ತುಂಬ ಪರ್ಫಾರ್ಮ್ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿಗೊಂದು ಆರ್ಡರ್ ಕೊಟ್ರಿ. ಆದರೆ ನಿಮ್ಮ ಬುದ್ಧಿ ಬೇರೆ ಬೇರೆ ಏನೇನೋ ವಿಷನ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಅಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಡಿಸ್ಟ್ರ್ಯಾಕ್ಟ್ ಆಗುತ್ತೆ. ಅದಕ್ಕೆ ತುಂಬ ಜನ ಸ್ಕೂಲ್ಸಲ್ಲಿ ಮನೆಗಳಲ್ಲಿ ಹೇಳ್ತಾರೆ, ಕಾನ್ಸಂಟ್ರೇಟ್ ಮಾಡೋದು ಸರಿಯಾಗಿ, ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಾವು ಯಾವ ರೀತಿಯಲ್ಲೂ ಕೂಡ ಅದಕ್ಕೆ ಏನು ಕೊಡ್ತಾ ಇಲ್ಲ, ಚಾರ್ಜಿಂಗೇ ಕೊಡ್ತಾ ಇಲ್ಲ. ಯಾವುದೇ ಒಂದು ಕೆಲಸಕ್ಕೆ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ಆಗಬೇಕು ಅಂದರೆ ಅಲ್ಲಿ ಒಂದು ಮೆಥಡ್ನ ಪಾಲಿಸಲೇಬೇಕು. ಹೀಗೆ ಒಂದು ಮರ ಕೊಯ್ತಕ್ಕಂಥವನು ರಂಪನ ಶಾರ್ಪ್ ಮಾಡದೆ ಬರೀ ಮರ ಕೊಯ್ಯೋದ್ರ ಬಗ್ಗೆನೇ ಗಮನ ಕೊಟ್ಟ ಅಂದರೆ ಆ ರಂಪ ಸ್ವಲ್ಪ ಸಮಯ ಮಾತ್ರ ಕಟ್ ಮಾಡುತ್ತೆ, ಮತ್ತೆ ನಾವು ಮರ ಮಾತ್ರ ಕೊಯ್ತಾ ಇರ್ತೀವಿ, ರಂಪ ಮಾತ್ರ ಅದ್ರ ಶಾರ್ಪ್ನೆಸ್ಸು ಇಲ್ಲದೆ ಇರೋ ಕಾರಣ 1 ಗಂಟೆ ಮಾಡೋ ಕೆಲಸ 3, 4, 5 ಗಂಟೆ ಆದರೂ ಕೂಡ ಆಗೋದಿಲ್ಲ, ಎಫಿಷಿಯನ್ಸಿ ಡೌನ್ ಆಗುತ್ತೆ. ಹಾಗೇನೆ ನಮ್ಮ ಒಳಗಡೆನೂ ಕೂಡ ಮನಸ್ಸು ಅಂತಕ್ಕಂಥದ್ದನ್ನು ಆಗಾಗ ನಾವು ಶಾರ್ಪನ್ ಮಾಡಲೇಬೇಕು. ಏಕೆಂದರೆ ನಮ್ಮ ಸುತ್ತಲೂ ಇರ್ತಕ್ಕಂಥ ವಾತಾವರಣದಲ್ಲಿ ಏನು ಒಂದು ಪ್ರಕಂಪನಗಳಿದೆ, ವೈಬ್ರೇಷನ್ಸ್ ಇದೆ, ಅದು ನಮ್ಮ ಮನಸ್ಸನ್ನು ಟಚ್ ಮಾಡ್ತಾನೆ ಇರುತ್ತೆ. ಈಗ ಒಂದು ಡಲ್ ಸ್ಟೂಡೆಂಟು ಇನ್ನೊಂದು ಡಲ್ ಸ್ಟೂಡೆಂಟ್ ಜೊತೆಯಲ್ಲಿ ಮೀಟ್ ಆದರೆ ಅವರಿಬ್ಬರು ಡಿಸ್ಕಸ್ ಮಾಡೋದೇನು ಅಂದರೆ, ನಾನು ಪಾಸ್ ಆಗೋದಕ್ಕೆ ಇಷ್ಟೇ ಓದ್ಕೊತಾ ಇದ್ದೀನಿ, ನಾನು ಎಕ್ಸಾಮ್ನಲ್ಲಿ ಈ ಸತಿ ಈ ಪೇಪರ್ ರಿವೈಸ್ ಮಾಡಿದ್ದೀನಿ, ನಾನು ಟ್ಯೂಷನಲ್ಲಿ ಇಷ್ಟೇ ಹೇಳಿದ್ದಾರೆ ಇಷ್ಟೇ ಓದ್ಕೋ ಅಂತ ಈ ಥರನೇ ಡಿಸ್ಕಸ್ ಮಾಡ್ಕೊತಾರೆ. ಬಟ್ ಒಂದು ರ್ಯಾಂಕ್ ಸ್ಟೂಡೆಂಟ್ ಏನು ಡಿಸ್ಕಸ್ ಮಾಡ್ಕೊಳ್ತಾರೆ, ಯಾವ ಥರ ಆದರೂ ಕ್ವಶನ್ ಕೊಡಲಿ, ಹೇಗಾದ್ರೂ ಕೂಡ ನನ್ನ ಹತ್ರ ಪರೀಕ್ಷೆ ಬರಲಿ, ನಾನು ಮಾತ್ರ ಇದನ್ನು ಫೇಸ್ ಮಾಡೇ ಮಾಡ್ತೇನೆ ಅನ್ನೋಂತಹ ಒಂದು ಚಾಲೆಂಜಿಂಗ್ ಬರುತ್ತೆ. ಆದರೆ ಆ ಚಾಲೆಂಜನ್ನ ನಾವು ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂದರೆ ನಾವು ಕೆಲವು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಳಬೇಕು. ಮೇಯ್ನ್ಲಿ ನಮ್ಮ ಒಳಗಡೆ ಇರ್ತಕ್ಕಂಥ ಮನಸ್ಸಿಗೆ ಒಳ್ಳೆ ಅಫರ್ಮೇಷನ್ಸ್ ಕೊಡಬೇಕು. ಮನೆಯಲ್ಲೂ ಕೂಡ ವಾತಾವರಣವನ್ನು ತಂದೆ ತಾಯಿ ಸಪೋರ್ಟ್ ಮೂಲಕ ಕ್ರಿಯೇಟ್ ಮಾಡಬೇಕು. ಆವಾಗಷ್ಟೇ ನಾವು ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಕಾಪಾಡ್ಕೊಳ್ಳೋಕ್ಕಾಗತ್ತೆ. ಹಾಗಾಗಿ ನಮ್ಮ ಮನಸ್ಸಿನ ಏಕಾಗ್ರತೆ, ತಂದೆ ತಾಯಿ ಮಕ್ಕಳ ಬಗ್ಗೆ ಇಟ್ಕೊಳ್ತಕ್ಕಂತಹ ಒಂದು ಬಿಲೀಫ್, ನಂಬಿಕೆ, ಮತ್ತು ನಮ್ಮ ಮೇಲೆ ನಮಗಿರ್ತಕ್ಕಂಥ ನಂಬಿಕೆ, ಇವೆಲ್ಲ ಸೇರಿದ್ರೆ ಮಾತ್ರನೇ ಒಂದು ಸ್ಟೂಡೆಂಟು ಒಳ್ಳೆ ಮಾರ್ಕ್ಸ್ನ ತಗೊಳ್ಳೋಕ್ಕೆ ಆಗತ್ತೆ. ಹಾಗಾಗಿ ನಮ್ಮ ಮಾರ್ಕ್ಸ್ ಜೊತೆಗೆ ನಮ್ಮ ಪರ್ಫಾರ್ಮೆನ್ಸ್ ಜೊತೆಗೆ ನಮ್ಮ ಮೈಂಡ್ ಯಾವ ರೀತಿಯಲ್ಲಿ ಚಾರ್ಜ್ ಮಾಡ್ಕೋಬೇಕು ಅನ್ನೋಂಥ ಇನ್ನೂ ಕೆಲವು ವಿಷಯಗಳನ್ನು, ಟಿಪ್ಸನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ಈ ಕಾರ್ಯಕ್ರಮನ ಇದೇ ಥರ ವೀಕ್ಷಿಸ್ತಾ ಇರಿ. ಹೊಸ ವಿಷಯಗಳಿಂದ ನಮ್ಮ ಜೀವನವನ್ನು ಇನ್ನೂ ಹೇಗೆ ನಾವು ತುಂಬ ಬ್ಯೂಟಿಫುಲ್ ಮಾಡ್ಕೋಬೋದು, ಸುಂದರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ವಿಷಯದೊಂದಿಗೆ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.